ನಮಸ್ಕಾರ ಸ್ನೇಹಿತರೆ, ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಲಗಿರುವಂಥವರು ಯಾರೂ ಕೂಡ ಸಾಮಾನ್ಯದವರಲ್ಲ. ಅವರದ್ದೇ ಯೋಚನೆಗಳು, ಅವರದ್ದೇ ಆದಂಥ ಒಂದು ಏಮ್ ಇರುವಂಥವರು. ಸೊ ತಮ್ಮದೇ ಶಕ್ತಿ ಸಾಮರ್ಥ್ಯದಿಂದ ಜೀವನವನ್ನು ಮಾಡಬೇಕು. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದವರು, ಸಾಕಷ್ಟು ಸಾಧನೆ ಮಾಡಿರುವಂಥವರು, ಸಾಕಷ್ಟು ಜನ ಶ್ರೀಮಂತರು, ಹೆಣ್ಮಕ್ಳು, ಗಂಡು ಮಕ್ಕಳು, ಬಡವರು, ವೃದ್ಧರು ಎಲ್ಲರೂ ಮಲಗಿದ್ದಾರೆ ಇಲ್ಲಿ. ಇದೊಂದು ಸ್ಮಶಾನ. ಈ ಸ್ಮಶಾನದಲ್ಲಿ ಯಾರಿಗೂ ಕೂಡ ಜಾತಿ ಭೇದ ಯಾವುದೂ ಇಲ್ಲ. ಇದ್ದಾಗ ಆಗಿರಬೇಕು ಹೀಗಿರಬೇಕು ಅಂತ ಸಾಕಷ್ಟು ಕನಸುಗಳನ್ನು ಕಟ್ಕೊಳ್ತೀವಿ. ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು ಅಂತೇಳಿ ಏನೇನೆಲ್ಲ ಹೋರಾಟಗಳನ್ನು ಮಾಡ್ತೀವಿ. ಯಾರ್ಯಾರ್ದೋ ಜೊತೆ ಜಗಳ, ಯಾರ್ಯಾರ್ದೋ ಜೊತೆ ಇನ್ನೇನೇನೋ ಮನಸ್ತಾಪಗಳು, ಇಂಥದ್ದೆಲ್ಲವೂ ಆಗಿರುತ್ತೆ. ಆದರೆ ಕೊನೆಯದಾಗಿ ಉಳಿಯೋದು ಈ 6 ಅಡಿ 3 ಅಡಿ ಜಾಗ ಮಾತ್ರ. ಈ 6 ಅಡಿ 3 ಅಡಿ ಜಾಗಕ್ಕೆ ಹೋಗೋದಕ್ಕೋಸ್ಕರ ನೀವುಗಳೆಲ್ಲ ಪ್ರತಿದಿನ ಪೈಪೋಟಿ ಮಾಡ್ತಾ ಇರ್ತೀವಿ. ಪ್ರತಿದಿನ ಗಲಾಟೆಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಸಂಬಂಧಗಳ ಬೆಲೆ ಮರ್ತೋಗ್ಬಿಟ್ಟಿರ್ತೀವಿ. ಸಂಬಂಧ ಇಷ್ಟೇ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿರ್ತೀವಿ. ಅಣ್ಣ ತಮ್ಮಂದಿರ ನಡುವೆ ಜಗಳಗಳಾಗಿರುತ್ತೆ, ಸಂಬಂಧಿಕರ ನಡುವೆ ಜಗಳಗಳಾಗುತ್ತೆ. ಸೊ ಎಲ್ಲವೂ ಕೂಡ ಇರುತ್ತೆ. ಆದರೆ ಕೊನೆಯದಾಗಿ ನಾನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ, ಒಂದು ದಿನ ಸಾಯೋದಕ್ಕೋಸ್ಕರ ಜೀವನ ಪರ್ಯಂತರ ಹೋರಾಟವನ್ನು ಮಾಡ್ತೀವಿ. ಅದು ಸತ್ಯಕ್ಕಾಗಿಯೂ ಮಾಡ್ತೀವಿ, ಸುಳ್ಳಿಗಾಗಿಯೂ ಮಾಡ್ತೀವಿ, ಸತ್ಯನ ಸುಳ್ಳು ಮಾಡೋದಕ್ಕೂ ಮಾಡ್ತೀವಿ, ಸುಳ್ಳನ್ನು ಸತ್ಯ ಮಾಡೋದಕ್ಕೂ ಹೋರಾಟ ಮಾಡ್ತೀವಿ. ಸೊ ಇಂಥದ್ದೆಲ್ಲ ಮಾಡ್ತೀವಿ. ಆದರೆ ಒಂದು ದಿನ ಸಾಯೋಕ್ಕೋಸ್ಕರ ಮಾತ್ರ. ಒಂದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಯಾವುದೂ ಶಾಶ್ವತವಲ್ಲ. ಸ್ಮಶಾನ ಅಂತ ಬಂದರೆ ಅಥವಾ ಅಂತ್ಯ ಅಂತ ಬಂದರೆ ಬಡವ ಶ್ರೀಮಂತ ಯಾರೂ ಕೂಡ ಲೆಕ್ಕಕ್ಕೆ ಬರಲ್ಲ. ಸೊ ಸತ್ತೋದ ಮೇಲೆ ನಾವೇನೋ ಜೀವಂತವಾಗಿದ್ದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀವಿ, ಕೋಟ್ಗಳನ್ನು ಧರಿಸಿದ್ದೀವಿ, ಕಾಸ್ಟ್ಲಿ ಬಟ್ಟೆ ಹಾಕಿದ್ದೀವಿ, ಅಥವಾ ಒಳ್ಳೆಯ ಐಷಾರಾಮಿ ಜೀವನವನ್ನು ಮಾಡಿದ್ದೀವಿ, ಒಳ್ಳೆ ಫುಡ್ಗಳನ್ನು ತಿಂದಿದ್ದೀವಿ. ಈ ಥರದ್ದು ಯಾವುದೂ ಕೂಡ ಕೌಂಟ್ ಆಗೋದಿಲ್ಲ. ಸೊ ಸತ್ತ ಮೇಲೆ ಚೆನ್ನಾಗಿ ಬಟ್ಟೆ ಹಾಕಿರುವಂಥವ್ರನ್ನ ದೇಹನೂ ಕೊಳೆಯುತ್ತೆ, ಚೆನ್ನಾಗಿ ಬಟ್ಟೆ ಹಾಕಿಲ್ಲ ಅನ್ನುವಂಥವ್ರನ್ನ ದೇಹನೂ ಕೊಳೆಯುತ್ತೆ. ಒಟ್ಟಾರೆ ಎಲ್ಲರ ದೇಹವು ಕೂಡ ಮಣ್ಣಲ್ಲಿ ಕೊಳ್ತೋಗುತ್ತೆ ಅಥವಾ ಚಿತೆಯಲ್ಲಿ ಸುಟ್ಟೋಗ್ಬಿಡುತ್ತೆ. ಸೊ ಇದಷ್ಟೇ ಆಗೋದು. ಸೊ ಇದ್ದಾಗ ಹಾಗೆ ಹೀಗೆ ಅನ್ನೋ ಒಂದು ಮನಸ್ಥಿತಿ ಇರುತ್ತಲ್ಲ, ನಾವು ಅದರಿಂದ ಹೊರಗೆ ಬರಬೇಕಾಗತ್ತೆ. ಅಥವಾ ನಾವು ಸಂಪಾದನೆ ಮಾಡೋದಕ್ಕೋಸ್ಕರ ಅಥವಾ ಇನ್ನೇನೋ ಮಾಡೋದಕ್ಕೋಸ್ಕರ ಯಾರ್ಯಾರನ್ನೋ ಎದುರಾಕೊಳ್ಳೋದು ಅಥವಾ ಅನ್ಯಾಯಗಳನ್ನು ಮಾಡೋದು, ಇಂಥದ್ದೆಲ್ಲವನ್ನು ಕೂಡ ಬಿಡಬೇಕಾಗತ್ತೆ. ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಏಕೈಕ ಸತ್ಯ ಏನು ಅಂತಂದರೆ, ಒಂದು ದಿನ ಸಾಯೋದಕ್ಕೋಸ್ಕರ ಜೀವನ ಪರ್ಯಂತರ ನಾವು ಏನೇನೆಲ್ಲ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೀವನದಲ್ಲಿ ಸ್ಪಷ್ಟವಾಗಿ ಹೇಳೋದಾದರೆ ಯಾವುದೂ ಶಾಶ್ವತವಲ್ಲ. ಕೇವಲ ಈ 6 ಅಡಿ 3 ಅಡಿ ಜಾಗ ಏನಿದೆಯಲ್ಲ, ಇದೇ ಶಾಶ್ವತ. ಇದನ್ನು ಬಿಟ್ಟರೆ ಬೇರೇನೂ ಇಲ್ಲ. ನಾವು ಎಂತೆಂಥ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಸಿರ್ಬೋದು, ಅಥವಾ ಎಂತೆಂಥದ್ದು ಏನು ಬೇಕಾದರೂ ಸಾಧನೆಗಳನ್ನು ಮಾಡಿರ್ಬೋದು. ಸೊ ಇಲ್ಲಿ ಮಲಗಿರುವಂಥವರು ಎಲ್ಲರೂ ಕೂಡ ಒಂದೇ ಜಾತಿಯವರು, ಒಂದೇ ಧರ್ಮದವರು ಅಥವಾ ಒಂದೇ ವೃತ್ತಿಯವರು ಅಂತ ಇಲ್ಲ. ಇಲ್ಲಿ ಮಲಗಿರುವಂಥವರು, ಇಲ್ಲಿ ಸಮಾಧಿ ಮಾಡಿಕೊಂಡಿರುವಂಥವರು ಅಥವಾ ಮಣ್ಣಾಗಿರುವಂಥವರು ಬೇರೆ ಬೇರೆ ಜಾತಿಯವರಿದ್ದಾರೆ, ಬೇರೆ ಬೇರೆ ವೃತ್ತಿಯವರಿದ್ದಾರೆ. ಇಲ್ಲಿ ನೋಡಿದ ಹಾಗೆ ವಿಜ್ಞಾನಿಗಳು ಇದ್ದಾರೆ, ಸಂಶೋಧಕರು ಇದ್ದಾರೆ, ಕೆಲಸವನ್ನು ಮಾಡುವಂಥವರು ಇದ್ದಾರೆ, ಸರ್ಕಾರಿ ನೌಕರಸ್ಥರು ಇದ್ದಾರೆ, ದುಡ್ಕೊಂಡು ತಿನ್ನುವಂಥವರು ಇದ್ದಾರೆ. ಸೊ ಎಲ್ರಿಗೂ ಕೂಡ ಇಲ್ಲಿ ಸಮಾನತೆ ಇದೆ. ಸಮಾನತೆ ಇರುವಂತಹ ಏಕೈಕ ಸ್ಥಳ ಅಂದರೆ ಸ್ಮಶಾನ. ಸ್ಮಶಾನದಲ್ಲಿ ಯಾವತ್ತೂ ಕೂಡ ಯಾರೂ ಭೇದ ಭಾವ ಏನೂ ಮಾಡೋಂಗಿಲ್ಲ. ಯಾರೂ ಕೂಡ ಭೇದ ಭಾವ ಅಂಥದ್ದೇನೂ ಮಾಡೋ ಹಾಗೆ ಇಲ್ಲಿ ಮನಸ್ಸೂ ಬರಲ್ಲ. ಸೊ ತುಂಬ ಪ್ರಶಾಂತವಾಗಿದೆ. ಹೊರಗಡೆ ಏರಿಯಾ ತುಂಬ ಗಲಾಟೆ ಇದೆ, ಆದರೆ ಈ ಏರಿಯಾ ತುಂಬ ಪ್ರಶಾಂತವಾಗಿದೆ. ಇನ್ನೂ ದೊಡ್ಡ ದೊಡ್ಡದಾದಂಥ ಮರಗಳಿದೆ, ನೆರಳಿದೆ, ನೀರಿದೆ, ಒಂಥರ ಪ್ರಶಾಂತವಾದಂತಹ ವಾತಾವರಣ ಇದೆ. ಸೊ ಊರಲ್ಲಿ ನಂದು ಹಾಗೆ ನಂದು ಹೀಗೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹಾರಾಡ್ದವರು ತೂರಾಡ್ದವರು ಎಲ್ಲರೂ ಕೂಡ ಇಲ್ಲಿ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾವುದು ಕೂಡ ಶಾಶ್ವತ ಅಲ್ಲ, ಯಾವುದು ಕೂಡ ತುಂಬ ದಿನ ಇರೋದಿಲ್ಲ. ಸೊ ನಮಗೆ ಆಯಸ್ಸು ಅಂದರೆ ಹಬ್ಬ ಅಂದರೆ ನಾವು ಒಂದು ನೇಚರಲ್ಲಿ ಬದುಕೋದು ಅಂತಂದರೆ ಸಹಜವಾಗಿ ನಮ್ಮ ಹಿರಿಯರು ಒಂದು 100 ವರ್ಷ ಬದುಕ್ತೀವಿ ಅಂತ ಅಂದ್ಕೊಳ್ತಿದ್ರು. ಈಗ ಎಲ್ಲ ಗೊತ್ತಿದೆಯಲ್ಲ, ಎಲ್ಲ ಕಲುಷಿತವಾದಂಥ ವಾತಾವರಣ, ಕಲುಷಿತವಾದಂಥ ಫುಡ್ಡು, ಇಂಥದ್ದೆಲ್ಲವನ್ನು ಕೂಡ ನಾವು ತಿಂದು ಬದುಕ್ತೀವಿ ಅಂದರೂ ಕೂಡ ಹಬ್ಬ ಅಂದರೆ ಒಂದು 60 ವರ್ಷ ಬದುಕ್ತೀವಿ. 60 ವರ್ಷದಲ್ಲಿ ಅಂದರೆ ಹುಟ್ಟಿನಿಂದ ನಮಗೆ ತಿಳುವಳಿಕೆ ಬರಬೇಕು, ಇನ್ನೇನೋ ಆಗಬೇಕು ಅಂತಂದರೆ ಒಂದು 18-20 ವರ್ಷ
ಏಜೇ ಕಳೆದೋಗ್ಬಿಟ್ಟಿರುತ್ತೆ. ಆ ಒಂದು 18-20 ಏಜಲ್ಲಿ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಅದಾದಮೇಲೆ ಇನ್ನೊಂದು 40 ವರ್ಷ ಅಂತ ಇರುತ್ತೆ. 40 ವರ್ಷದಲ್ಲಿ ನಮ್ಮ ನಿದ್ರೆಗೆ ಅಂತಲೇ ಒಂದು 25% ಕಳೆದೋಗ್ಬಿಡುತ್ತೆ. ನಾವು 24 ಗಂಟೆಯಲ್ಲಿ ಕೇವಲ ಒಂದು 6 ಗಂಟೆ ನಿದ್ದೆ ಮಾಡ್ತೀವಿ ಅಂತ ಅಂದ್ಕೊಂಡ್ರು, 40 ವರ್ಷದಲ್ಲಿ ನಾವೆಷ್ಟು ನಿದ್ದೆ ಮಾಡ್ತೀವಿ? 40 ವರ್ಷಕ್ಕೆ ನಾವು ಕಡಿಮೆ ಅಂದ್ರೂ ಕೂಡ 10 ವರ್ಷ ನಿದ್ದೆಲೇ ಕಳೆದುಬಿಡ್ತೀವಿ. ಇನ್ನು ಜೀವಂತವಾಗಿ ಕಣ್ಣು ತೆರ್ಕೊಂಡಿರೋದು ಎಷ್ಟು ಗಂಟೆ, ಎಷ್ಟು ದಿನಗಳು? ಕೇವಲ 30 ವರ್ಷಗಳು. 30 ವರ್ಷದಲ್ಲಿ ನಾವು ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನೋ ಹೋರಾಟ ಏನೇನೆಲ್ಲ ಮಾಡ್ತಾ ಇರ್ತೀವಿ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಏನು ಬೇಕಾದರೂ ಮಾಡೋದಕ್ಕೆ ಮುಂದಾಗ್ಬಿಡ್ತೀವಿ. ನಾನು ಮುಂದೆ ಬರಬೇಕು, ದುಡ್ಡು ಮಾಡಬೇಕು, ಇನ್ನೇನೋ ಆಗಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದರೂ, ಯಾರನ್ನು ಬೇಕಾದರೂ ಎದುರಾಕೊಳ್ತೀವಿ, ಯಾರ ಜೊತೆ ಬೇಕಾದರೂ ಮನಸ್ತಾಪಗಳನ್ನು ತರಿಸ್ಕೊಂಡ್ಬಿಡ್ತೀವಿ. ಅಂಥದ್ದೆಲ್ಲವೂ ಕೂಡ ಮಾಡಿಬಿಡ್ತೀವಿ. ಆದರೆ ಯಾವುದೂ ಕೂಡ ಶಾಶ್ವತವೇ ಅಲ್ಲ. ಊರಲ್ಲಿ ನಿನ್ನ ಹಾರಾಟ ಇರ್ಬೋದು, ನೀನು ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಓಡಾಡಿರ್ಬೋದು, ಅದು ಯಾವುದೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಕೊನೆಗೆ ನಿನಗೆ ಜಾಗ ಇಲ್ಲಿ ಮಾತ್ರ ಫಿಕ್ಸ್ ಆಗೋದು. ಒಂದು ಸಾರಿ ನಿನ್ನ ಇಲ್ಲಿ ತೊಗೊಂಡು ಬಂದು ಹಾಕಿಬಿಟ್ರೆ ನಿನಗಿದೇ ಶಾಶ್ವತ. 3 ಅಡಿ 6 ಅಡಿ ಜಾಗ ಅಂತಾರಲ್ಲ, ಇದೇ ಶಾಶ್ವತ. ಇದನ್ನು ಬಿಟ್ಟರೆ ಇಲ್ಲಿ ಬೇರೆ ಏನೂ ಆಗೋದಿಲ್ಲ. ನೀನು ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ. ನಿನ್ನ ಜೀವ ಇರೋವರೆಗೂ ಮಾತ್ರ ನೀನು ಮನುಷ್ಯ. ನಿನ್ನ ಜೀವ ಹೋಗ್ಬಿಟ್ರೆ ಶವ ಅಂತಾರೆ, ಹೆಣ ಅಂತಾರೆ, ಮೃತದೇಹ ಅಂತಾರೆ, ಇನ್ನೇನೇನೋ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಸೊ ಒಟ್ಟಾರೆಯಾಗಿ ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಇರೋವರೆಗೂ 4 ಜನರಿಗೆ ನಮ್ಮ ಕೈಯಿಂದ ಒಳ್ಳೆಯದನ್ನು ಮಾಡೋಕ್ಕಾದರೆ ಮಾಡಬೇಕು, ಕೆಟ್ಟದ್ದನ್ನು ಮಾತ್ರ ಯಾವತ್ತೂ ಮಾಡೋದಕ್ಕೆ ಹೋಗಬಾರ್ದು. ಸೊ ನಾವು ಸತ್ತ ಮೇಲೂ ಕೂಡ, ಅಥವಾ ನಾವು ಸತ್ತಾಗ ಜನ ಕಣ್ಣೀರಾಗ್ತಾರೆ ಅಂತಂದರೆ ಆ ಒಂದು ಸಂಪಾದನೆ ಇರೋದಿದೆಯಲ್ಲ, ಆ ಪ್ರೀತಿ, ಆ ಗೌರವ, ಅದನ್ನು ಸಂಪಾದನೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿಬಿಡುತ್ತೆ. ಸೊ ನಾವು ಎಷ್ಟೇ ಹಾಗೆ ಹೀಗೆ ಏನೇ ಅಂದ್ಕೊಂಡ್ರೂ ಕೂಡ ಯಾವುದೂ ತುಂಬ ದಿನಗಳ ಕಾಲ ಇರೋದಿಲ್ಲ. ನಾವಿರೋವರೆಗೂ ಮಾತ್ರ ಅದು ಇದು ಅಂತ ಹೋರಾಟ. ನಾವಿಲ್ಲ ಅಂದರೆ ಏನೂ ಇಲ್ಲ. ನೀನೇನೋ ಇದ್ದಾಗ ಏನೋ ಸಂಪಾದನೆ ಮಾಡಿದ್ದೆ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ದೆ, ಅಥವಾ ಒಂದು ತಕ್ಕ ಮಟ್ಟಿಗೆ ಕೆಳ ಹಂತದಿಂದ ಮೇಲಂತಕ್ಕೆ ಬಂದುಬಿಟ್ಟಿದ್ದೆ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ದೆ, ಈ ಥರದ್ದೇನಾದರೂ ಆಗಿದ್ದರೆ ನಿನ್ನ ಮಕ್ಕಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಹಬ್ಬ ಅಂದರೆ ನೀನು ಸತ್ತಿರುವಂಥ ಸಂದರ್ಭದಲ್ಲಿ ನಿನ್ನ ಗೋರಿಗೆ ಒಂದು ಟಾಲಿಸನ್ನು ಹಾಕ್ಸ್ಬೋದು, ಅಥವಾ ಒಂದು ನೆರಳಿನ ರೀತಿಯಲ್ಲಿ ಒಂದು ಏನೋ ಮಾಡಬಹುದು. ಅದನ್ನು ಹೊರತುಪಡಿಸಿ ನೀನು ದುಡ್ಡು ಮಾಡಿದ್ದೀನಿ, ಸಂಪಾದನೆ ಮಾಡಿದ್ದೀನಿ, ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ನಿನ್ನ ಯಾವತ್ತೂ ಮನೆಯಲ್ಲಿ ಕರ್ಕೊಂಡು ಕೂತ್ಕೊಳ್ಳೋದಾಗಲಿ ಅಥವಾ ಮನೆಯಲ್ಲೇ ಊಟ ಹಾಕೋದಾಗಲಿ ಯಾರೂ ಕೂಡ ಮಾಡಲ್ಲ. ಸಾಧ್ಯವಾದರೆ ನಿಮ್ಮ ತೋಟನೋ ಗದ್ದೆಲೋ ಉಳ್ಬಹುದೇ ಹೊರತು ಮನೆಯಲ್ಲಿ ಯಾರೂ ಇಟ್ಕೊಳ್ಳಲ್ಲ. ಸೊ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಇರುವಷ್ಟು ದಿನ ನೆಮ್ಮದಿಯಾಗಿ ಬದುಕಿ, ದುಡ್ಡು ಅಥವಾ ಇನ್ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರಿಗೋ ನೋವುಗಳನ್ನು ಉಂಟು ಮಾಡಿ, ಯಾರ್ಯಾರಿಗೋ ಕಣ್ಣೀರನ್ನು ಹಾಕ್ಸಿ, ಅಂಥದ್ದು ಯಾವುದೂ ಕೂಡ ಜೀವನ ಶಾಶ್ವತ, ಅದ್ಯಾವುದೂ ಕೂಡ ಕೊನೆವರೆಗೂ ಇರೋದಿಲ್ಲ. ಸಾಧ್ಯವಾದರೆ ಸ್ಮಶಾನದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಸ್ಮಶಾನದಲ್ಲಿ ಯಾರಿಗೂ ಕೂಡ ಭೇದ ಭಾವ ಇಲ್ಲ.